ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ್ಯಾವ ಪ್ರಾಬ್ಲಮ್ಸು, ಏನೇನು ಬೆನಿಫಿಟ್ಸು, ಯಾವ್ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ನನ್ನ ವೆಯ್ಟ್ ಲಾಸ್ನ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತುಂಬ ಕಷ್ಟ ಆಯಿತು ನನಗೆ ಈ ವೆಯ್ಟ್ ನೋಡಿದಾಗ. ನನ್ನ ಐಡಿಯಲ್ ವೆಯ್ಟ್ ಅಟ್ಲೀಸ್ಟ್ 55ಇಂದ 58 ಒಳಗಡೆ ಇರಬೇಕು. ಬಟ್ ಆಲ್ಮೋಸ್ಟ್ ನಾನು 70 kg ರೀಚ್ ಆಗೋಕ್ಕೆ ಬಂದುಬಿಟ್ಟೆ ವಿತೌಟ್ ನೋಯಿಂಗ್ ಮೀ. ನನಗೆ ಗೊತ್ತಾಗ್ದೇ ವೆಯ್ಟು ಜಾಸ್ತಿ ಆಗ್ತಾ ಹೋಗಿದೆ. ಬಿಕಾಸ್ ನಾನೊಂದು ಥೈರಾಯ್ಡ್ ಪೇಷಂಟ್. ಥೈರಾಯ್ಡ್ ಇರೋದ್ರಿಂದ ನನಗೆ ವೆಯ್ಟು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಈ 59.45 ನನ್ನ ಒಂದು ಈ ಸ್ಕೇಲಲ್ಲಿ ನೋಡೋದಕ್ಕೆ ನಾನು ಅಷ್ಟು ಕಷ್ಟ ಬಿದ್ದಿದ್ದೀನಿ. ಬಟ್ ನಾನಿವಾಗ ತುಂಬ ಹ್ಯಾಪಿಯಾಗಿದ್ದೀನಿ. ಬಟ್ ನಮಗೊಂದು ಹ್ಯಾಪಿಯಾಗಿ ಆಗಬೇಕು, ನಮ್ಮ ಒಂದು ಸಂತೋಷಕ್ಕೆ ಇದೆಲ್ಲ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಇದೆಲ್ಲ ವರ್ತ್ ಅಂತಲೇ ಹೇಳ್ತೀನಿ. ನನ್ನ ಮಾರ್ನಿಂಗ್ ಎದ್ದೊಳೋದು 4 o'clock ಅಲಾರಾಮ್ ಇಡ್ತೀನಿ. 4 o'clock ಅಲಾರಾಮ್ ಇಟ್ಟು ಸ್ವಲ್ಪ ಆಚೆ ಈಚೆ ಮಾಡಿ ಒಂದು 4:30 ಅಷ್ಟರೊಳಗೆ ಎದ್ದೊಳ್ತೀನಿ. ಎದ್ದು 5 o'clock ಜಿಮ್ಮಲ್ಲಿರಬೇಕು. ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್, ಒಂದು ಡೇಟ್ಸ್ ತಿಂದ್ಬಿಟ್ಟು ನನ್ನ ವರ್ಕೌಟು ದಿನ ಶುರುವಾಗುತ್ತೆ. 5 to 6 ಕಂಪ್ಲೀಟ್ 1 hour ವರ್ಕೌಟ್ ಮಾಡ್ತೀನಿ, ಸ್ಟ್ರೆಂತ್ ಟ್ರೈನಿಂಗ್. ಸೊ ಇದಕ್ಕಿಂತ ಮುಂಚೆ ನಾನು ಏನು ಮಾಡ್ತಿದ್ದೆ ಅಂದರೆ 1 hour ವಾಕ್ ಮಾಡ್ತಿದ್ದೆ. ಸೊ 3 months ವಾಕಿಂಗ್ ಪ್ಲಸ್ 1 month ನಾನು ಯಾಕೆ ವಾಕಿಂಗ್ ಅಂದರೆ ಆವಾಗ ಸ್ವಲ್ಪ ಪ್ರೋಟೀನ್ಸ್ ಜಾಸ್ತಿ ತೊಗೊಳ್ತಿದ್ದೆ, ಫುಡ್ ಕಮ್ಮಿ ತಿಂತಾಯಿದ್ದೆ, ಸ್ವಲ್ಪ ಟಯರ್ಡ್ ಆಗುತ್ತೆ ಈ ರೀತಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಅಂತ ಹೇಳಿ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಿಬಿಟ್ಟು ನಾನು ಸ್ಟ್ರೆಂತ್ ಟ್ರೈನಿಂಗ್ ಬಂದು ಮಾಡ್ತಾಯಿದ್ದೀನಿ. ಒಳ್ಳೆ ಒಂದು ವರ್ಕೌಟ್ 1 hour ಕಂಪ್ಲೀಟ್ ವರ್ಕೌಟ್ ವಿತ್ ಸ್ಟ್ರೆಚಿಂಗ್ ಮಾಡಿಬಿಟ್ಟು ಸೊ ಮನೆಗೆ ಹೋಗಿ ಮನೆಯಲ್ಲಿರೋ ಕೆಲಸಗಳೆಲ್ಲ ಮಾಡ್ತೀನಿ ನಾನು. ಇದರಲ್ಲಿ ಸಿಂಪಲ್ ಟಿಪ್ಸು. ಫಸ್ಟದು ಏನು ಅಂದರೆ ಬೆಳಗ್ಗೆ ಬೇಗ ಎದ್ದೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ಟೈಮ್ ಸಿಗುತ್ತೆ. ಬಿಕಾಸ್ ಎಲ್ಲರೂ ಮಲಗಿದ್ದಾಗ ನಿಮಗೆ ನಿಮ್ಮ ಒಂದು ಆರೋಗ್ಯನ ನೋಡ್ಕೊಳ್ಳೋಕ್ಕೆ ಕಂಪ್ಲೀಟ್ ನಿಮಗೆ ಟೈಮ್ ಸಿಗುತ್ತೆ. ಓಕೆನಾ? ನೆಕ್ಸ್ಟು ಫುಡ್ಡು. ನಿಮಗೆ 70% ನೀವು ತಿನ್ನೋ ಊಟನೇ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದು. ಇನ್ನು 30% ನೀವು ಮಾಡೋ ವಾಕಿಂಗ್, ಎಕ್ಸಸೈಸ್ ಪ್ರತಿಯೊಂದು ಹೆಲ್ಪ್ ಮಾಡೋದು. ಸೊ ನಾಳೆಗೆ ಏನು ತಿನ್ನಬೇಕು ಅನ್ನೋದನ್ನು ಇವತ್ತೇ ಡಿಸೈಡ್ ಮಾಡಿ. ಅದು ನಿಮಗೆ ಪ್ರೋಟೀನಾಗಿ ಜಾಸ್ತಿ ಇರಬೇಕು. ಎಲ್ಲದೂ ನೀವು ಮಿಕ್ಸ್ ಮಾಡಿ ತಿನ್ಕೋಬೋದು, ಬಟ್ ಕ್ವಾಂಟಿಟಿ ಕಮ್ಮಿಯಾಗಿರಬೇಕು. ರೈಸು ತಿನ್ನಬಾರ್ದಂತಲ್ಲ, ರೈಸು ತಿನ್ಬೋದು. ತುಂಬ ವೆಯ್ಟ್ ಇದ್ದೀರಾ ಅಂದರೆ ಒಂದು ಸ್ವಲ್ಪ ದಿನ ರೈಸ್ ಬಿಟ್ಟರೆ ಒಳ್ಳೆಯದು. ಆಮೇಲೆ ನಾವು ಇಂಡಿಯನ್ ಪೀಪಲ್ಸ್, ನಮ್ಮ ಕರ್ನಾಟಕದಲ್ಲಿ ಊಟ ಮುದ್ದೆ ಇಲ್ಲದೆ ಇರಲ್ಲ. ಸೊ ಮುದ್ದೆ ಕೂಡ ನೀವು ತಗೋಬೋದು. ಸೊ ರೈಸ್ನ ನೀವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ದಿನ, ಒಂದು 2-3 months ಆದಮೇಲೆ. ನಾನು ಆ 2-3 months ಕಾಫಿ ತುಂಬ ಕುಡಿತಾ ಇದ್ನಲ್ಲ, ಕಾಫಿ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೆ ವಿತೌಟ್ ಶುಗರ್. ಸೊ ಬರೀ ಬ್ಲ್ಯಾಕ್ ಕಾಫಿ ತೊಗೊಳ್ತಿದ್ದೆ, ಹಾಲು ಏನೂ ಹಾಕ್ಕೊಳ್ತಾ ಇರಲಿಲ್ಲ. ನೆಕ್ಸ್ಟು ರೈಸ್ ಬದಲು ನಾನು ರವೆ ಇಡ್ಲಿ, ರವೆ ದೋಸೆ ಆ ಥರ, ಅದೇ ಆ ರೈಸ್ ಟೇಸ್ಟಲ್ಲೇ ಓಟ್ಸ್ ದೋಸೆ, ಓಟ್ಸ್ ಇಡ್ಲಿ ಅಂಥದ್ದೆಲ್ಲ ತೊಗೊಂಡೆ. ನಾನು ವೆಯ್ಟ್ ಲಾಸಲ್ಲಿ ಇರಬೇಕಾದ್ರೆ ಡೈಲಿ ಅಪ್ಡೇಟ್ ಮಾಡಬೇಕು ಅಂದ್ಕೊತೀನಿ. ಬಟ್ ಆಲ್ರೆಡಿ ನನಗೆ ತುಂಬ ಟಯರ್ಡ್ ಆಗಿರುತ್ತೆ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಬರೀ ಶಾರ್ಟ್ಸಲ್ಲಿ ಫುಡ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ, ನಾನು ಏನು ತಿಂತೀನಿ ಅನ್ನೋದನ್ನು. ಸೊ ನಿಮಗೆ ನೀಟ್ ಕ್ಲೀನ್ ಫುಡ್ಡು ತಿಂದ್ಕೊಂಡು ಆರೋಗ್ಯವಾಗಿ ಸ್ವಲ್ಪ ವರ್ಕೌಟ್ ಮಾಡಿಕೊಂಡು ವಾಕಿಂಗ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಅಂತೂ ಅಮೇಝಿಂಗಾಗಿ ಬರುತ್ತೆ. ಅದು ನೀವು ಎವ್ರಿ ಡೇ ಮಾಡಿದ್ರೆ, ದಿನ ನೀವು ಹೆಂಗೆ ಊಟ ಮಾಡ್ತೀರೋ ಅದೇ ರೀತಿಯೇ ವರ್ಕೌಟ್ ಕೂಡ ಡೈಲಿ ನೀವು ವಾಕಿಂಗ್ 1 hour ಮಾಡಿದ್ರೆ ರಿಸಲ್ಟು ಸೂಪರಾಗಿ ಬರುತ್ತೆ. ಸೊ ಸಿಂಪಲ್ಲಾಗಿ ಇರೋದನ್ನೇ ಇಟ್ಕೊಳ್ಳಿ. ಬಟ್ ನಾಳೆಗೆ ನೀವು ಮಾಡೋ ಕೆಲಸ ಇವತ್ತೇ ಮುಗಿಸಿಟ್ಕೊಂಡ್ರೆ ನಾಳೆಗೆ ಎಷ್ಟೋ ಟೈಮ್ ಮಿಕ್ಕುತ್ತೆ. ಸೊ ಮಿಕ್ಕಿದಾಗ ನಿಮಗೆ ಬೇರೆದು ಹಾಳುಮೂಳು ಕೈಗೆ ಸಿಕ್ಕಿ ತಿನ್ನಬೇಕು ಅಂತ ಅನಿಸಲ್ಲ. ಬಿಕಾಸ್ ನೀವು ನಾಳೆದೆಲ್ಲ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿರ್ತೀರ ಇವತ್ತು. ನಾಳೆಗೆ ಏನು ನೀವು ಕೈಯಲ್ಲಿ ಸಿಕ್ಕಿದ್ರೂ ನಿಮಗೆ ಹೆಲ್ದಿಯಾಗಿ ಸಿಗಬೇಕು. ನಿಮಗೆ ಅದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರಬಾರ್ದು. ಅಂಥದ್ದೇ ಮನೆ ಸುತ್ತ ಎಲ್ಲಿ ನೀವು ತಿನ್ನೋ ಸ್ನ್ಯಾಕ್ಸ್ ಇಟ್ಟಿರ್ತೀರೋ ಆ ಪ್ಲೇಸಲ್ಲಿ, ಇಲ್ಲ ಕೈ ಎಲ್ಲಿ ನಿಮಗೆ ಬೇಗ ಹೋಗುತ್ತೋ ಆ ಪ್ಲೇಸಲ್ಲಿ ಕ್ಯಾಲೋರಿ ಕಮ್ಮಿ ಇರೋ ಫುಡ್ಡು, ಈ ಚಕ್ಕುಲಿ, ಪ್ರೋಸೆಸ್ಡು, ಪ್ಯಾಕೆಟು ಅವೆಲ್ಲ ನೀವು ತಿನ್ನೋಕೆ ಹೋಗ್ಬಿಡಿ. ಅವೆಲ್ಲ ತಿನ್ಬೋದಾಯ್ತಾ? ನಿಮ್ಮ ವೆಯ್ಟ್ ಒಂದು ಅಚೀವ್ ಮಾಡಿದ್ಮೇಲೆ ಯಾವಾಗಾದರೂ ಒಂದು ಸತಿ ಟೇಸ್ಟಿಗೆ ನಿಮಗೆ ಅದು ಬೇಡ ಅನ್ನಿಸ್ಬಿಡುತ್ತೆ. ಬಟ್ ಆದರೆ ಟೇಸ್ಟಿಗೆ ನೀವು ತಿನ್ನಬಹುದು. ಸೊ ಮಾರ್ನಿಂಗ್ ನೋಡಿ ಓಟ್ಸ್ ಜೊತೆಗೆ ಸ್ವಲ್ಪ ಪ್ರೋಟೀನ್ ಪೌಡರ್ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ಹಾಕಿ ತಿನ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ನೆನ್ನೆ ಕೊಟ್ಟಿದ್ದರಿಂದ ಅವ್ರು ಇವತ್ತು ನನಗೆ ಓಟ್ಸ್ ದೋಸೆ ಬೇಡ ಅಂತ ಅಂದರು.
ಸೊ ಅವರಿಗೆ ವೆಜಿಟೇಬಲ್ ದೋಸೆ ಮಾಡಿಕೊಟ್ಟಿದ್ದೀನಿ. ಸೊ ಬೆಳಗ್ಗೆ ವರ್ಕೌಟ್ ಆಗಿ ಬಂದಿದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಈಗ ಅಟ್ ಪ್ರೆಸೆಂಟ್ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕಾಫಿ ಕುಡಿತೀನಿ, ಚೂರು ಶುಗರ್ ಹಾಕ್ಕೊಂಡು. ಬಟ್ ಆ 3 months ನಾನು ಏನು ಮಾಡಿದೆ ಅಂದರೆ ಕಾಫಿ ಕಂಪ್ಲೀಟಾಗಿ ಬಿಟ್ಟಿದ್ದೆ. ಅದು ಆಟೋಮೆಟಿಕ್ಕಾಗಿ ನನಗೆ ಫುಲ್ ಮನಸ್ಸಿಗೆ ಬಂದುಬಿಡ್ತು. ನನ್ನ ಮಗಳು ಬೇಡ ನನಗೆ ಹೇಳ್ತಾ ಇದ್ದಾಳೆ, ಸೊ ಮಮ್ಮಿ ತುಂಬ ದಪ್ಪ ಆಗಿಬಿಟ್ಟಿದೆಯಾ ಅಂತ. ಅದೇನು ಗೊತ್ತಾ, ಥೈರಾಯ್ಡ್ ಇರೋರು ಸ್ವಲ್ಪ ಏನಾದರೂ ನೋಡ್ಕೊಂಡಿಲ್ಲ ಅಂದರೆ, ಏನಾದ್ರು ಸ್ವಲ್ಪ ಚೆನ್ನಾಗಿ ತಿಂತಾ ಇದ್ದೀರಾ ಅಂದರೆ ಅದು ಮೊಗ್ಗ ನಿಮಗೆ ವೆಯ್ಟು ವಾಪಸ್ ಕೊಟ್ಬಿಡುತ್ತೆ. ಸೊ ಸ್ವಲ್ಪ ಅಂದರೆ ನಾನು 3 months ವಾಕಿಂಗು, ವರ್ಕೌಟ್ ಎಲ್ಲ ಬಿಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ವೆಯ್ಟು ಆಗಿಬಿಟ್ಟೆ. ಇನ್ನೂ ಬಿಟ್ಟರೆ 70 ಮೇಲೆಲ್ಲ ಆಗಿಬಿಟ್ರೆ ಆಮೇಲೆ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿಯಾಗಿ ಹೋಗ್ತೀವಿ. ಖಂಡಿತವಾಗ್ಲೂ ವೆಯ್ಟು ನಮಗೆ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು ತುಂಬ ಮುಖ್ಯ ಆಫ್ಟರ್ 30 years. ಹಾಗೆ ನಾವು ಸ್ಟ್ರೆಂಥನ್ ಮಾಡಿಕೊಂಡು ನಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಸೊ ಕ್ಲೀನ್ ಫುಡ್ ಅಂದರೆ ಎಷ್ಟೋ ಯೂಟ್ಯೂಬಲ್ಲೇ ಇದೆ ನಿಮಗೆ. ನಾನೊಂದು ಡೈಟಿಷನ್ದು ಅಡ್ವೈಸ್ ತೊಗೊಂಡು ಅವ್ರ ಹತ್ರ ತೊಗೊಂಡಿರುವಂಥ ಫುಡ್ ರೋಟೀನೇ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟೋ ಯೂಟ್ಯೂಬಲ್ಲೇ ಸಿಗುತ್ತೆ, ಬಟ್ ನಿಮಗೆ ಅದರಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಇಷ್ಟ ತಿನ್ನೋದು, ಕ್ಯಾಲೋರಿ ಕಮ್ಮಿ ಇರೋದು ನೋಡಿಕೊಂಡು ತಿನ್ನಿ. ನೋಡಿ, ಏನೇ ಮಾಡಿದ್ರೂ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ, ತುಂಬಾ ಅದು ಫೈಬರು ಮತ್ತು ಎಗ್ ಪ್ರೋಟೀನು ಏನೇ ಹಾಕಿದ್ರೂ ಅವೆರಡು ಜಾಸ್ತಿನೇ ತಿನ್ನಿ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಇವಾಗ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಚಟ್ನಿನೂ ಉರಿಗಡಲೆದು ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೇನು ಒಗ್ಗರಣೆ ಇಲ್ಲ, ಜಸ್ಟ್ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದು. ನಿಮ್ಮ ವೆಯ್ಟ್ ನೀವು ಬಂದಮೇಲೆ ನೀವು ಇಷ್ಟಪಟ್ಟಿದ್ದನ್ನ ತಿನ್ಬೋದು, ವಾರಕ್ಕೊಂದ್ಸತಿನೋ 2 ವಾರಕ್ಕೊಂದ್ಸತಿನೋ. ಬಟ್ ಆದರೆ ನೀವು ವೆಯ್ಟನ್ನ ಇಳಿಸ್ಬೇಕಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ನಿಮ್ಮ ಬಾಡಿಗೆ ಕಷ್ಟ ಕೊಡಲೇಬೇಕು. ಸೊ ಕಷ್ಟ ಕೊಟ್ಟರೆ ನಿಮಗೆ ಹ್ಯಾಪಿ ಸಿಗೋದು, ಅಂದರೆ ಅದಕ್ಕೆ ಫಲ ಸಿಗೋದು. ಸೊ ಏನೇ ಕಷ್ಟ ಬಿದ್ದರೂ ನಿಮಗೆ ರಿಸಲ್ಟು ವಾಪಸ್ ಬರುತ್ತೆ. ಕಷ್ಟಪಟ್ಟು ಓದಿದ್ರೇ ರಿಸಲ್ಟ್ ನಿಮಗೆ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನಾವು ನಮ್ಮ ಬಾಡಿನ ಕಷ್ಟಪಡಿಸಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನೇನು ಮಾಡ್ತಾಯಿದ್ದೆ ಅಂದರೆ, ನಾನೇನು ಇಂಥದ್ದೆಲ್ಲ ಏನೂ ಬಿಟ್ಟಿಲ್ಲ. ನಾನು ಬಿಟ್ಟಿರೋ 2 ವಿಷಯ. ಯಾಕಂದರೆ ಮುಂಚೆಯಿಂದ ಸ್ವೀಟ್ಸ್ ಎಲ್ಲ ನಾನು ತಿಂತಿರಲಿಲ್ಲ. ಸ್ವೀಟ್ಸ್ ಕಂಪ್ಲೀಟ್ ನಂಗೆ ಇಷ್ಟನೂ ಆಗಲ್ಲ, ಸ್ವೀಟೇ ಇಷ್ಟ ಆಗಲ್ಲ. ನಾನು ತೊಗೊಳ್ತಿದ್ದು ಒಂದೇ ಒಂದು ರೈಸ್ ಸ್ವಲ್ಪ ಚೆನ್ನಾಗಿ ತಿಂತಾಯಿದ್ದೆ. ಮಧ್ಯಾಹ್ನ ಆದ್ರೂ ನೈಟ್ ಆದ್ರೂ ಆ ಥರ ರೈಸ್ ತಿಂತಾಯಿದ್ದೆ. ರೈಸ್ ಕಂಪ್ಲೀಟ್ ಬಿಟ್ಬಿಟ್ಟೆ. ಶುಗರ್ ಹಾಕಿ ಕಾಫಿ ಕುಡಿತಿದ್ದೆ, ಅದು ಲೆಕ್ಕ ಇಲ್ಲದೆ ಕುಡಿತಿದ್ದೆ. 2 times ಆಗಲಿ 3 times ಆಗಲಿ 4 times ಆಗಲಿ ಮನ್ಸು ಬಂದಾಗ ಯಾಕಂದರೆ ನಾನು ಸ್ನ್ಯಾಕ್ಸ್ ಹಾಲು ಮೂಳು ತಿನ್ನಲ್ವಲ್ಲ, ಬರೀ ನಾನು ಕಾಫಿಗೆ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿದೆ. ಇದು 2 ನನಗೆ ತುಂಬ ಜಾಸ್ತಿ ಬಾಡಿಗೆ ಬಂದು ವೆಯ್ಟ್ ಬೀಳೋದು ಅಂತ ನಾನು ಅನ್ಕೊತೀನಿ. ಅದನ್ನು ಸ್ಟಾಪ್ ಮಾಡಿದ್ಮೇಲೆ ಆ 3 months ಅಮೇಝಿಂಗ್ ರಿಸಲ್ಟ್ ನನಗೆ. ನಾನು 1 hour ಬೆಳಗ್ಗೆ 1 hour ಸಂಜೆ 1 hour ವಾಕಿಂಗ್ ಅಂತೂ ಬಿಡ್ತಾ ಇರಲಿಲ್ಲ. 5 to 6 ಆ 3 months ವಾಕಿಂಗ್ ಮಾಡಿದ್ದೀನಿ. ಸಿಂಪಲ್ ಯೋಗನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಯೋಗನೂ ಮಾಡ್ಕೊಂಡಿದ್ದೀನಿ. ಸೊ ನೀವು ಅದನ್ನೆಲ್ಲ ಟ್ರೈ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಡೈಲಿ ನಾನು ಏನೇನು ತಿಂತೀನಿ ನಾನು ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವರ್ಕೌಟ್ಗಳು ಎಷ್ಟೋ ಪ್ಲ್ಯಾನ್ಸ್ ಇದ್ದಾವೆ, ಯೂಟ್ಯೂಬಲ್ಲಿ ನೋಡಿಕೊಂಡು ವರ್ಕೌಟ್ ಮಾಡಿ. ಕೋಚೇ ಬೇಕಂತಿಲ್ಲ, ವಿತೌಟ್ ವೆಯ್ಟ್ ಲಿಫ್ಟಿಂಗು ನೀವು ಸ್ಟಾರ್ಟಿಂಗು ಹೋಗಿ ಅಟ್ಲೀಸ್ಟ್ ಜಿಮ್ಮನ್ನು ಒಂದು 2 hour ಹೋಗ್ಬಿಟ್ಟು ಬನ್ನಿ. ಜಿಮ್ಮಲ್ಲಿ ಏನೇನು ಮೆಷನ್ಸ್ ಇದ್ದಾವೆ ಅದನ್ನು ನೋಡಿ. ಜಿಮ್ ವರ್ಕೌಟೇ ಮಾಡಬೇಕಂತನೂ ಇಲ್ಲ. ಸೊ ಆರೋಗ್ಯ ತುಂಬ ಮುಖ್ಯ ನಮಗೆ. ಹೇಳ್ತೀನಿ ನಾನು, ಇವಾಗಿನ ಒಂದು ಜನ್ರೇಷನಲ್ಲಿ ಆರೋಗ್ಯ ಇಲ್ಲದೆ ಏನೂ ಇಲ್ಲ. ನೀವು ಚೆನ್ನಾಗಿ ಎಂಜಾಯ್ ಮಾಡಬೇಕಂದ್ರೆ ಫಸ್ಟು ನೀವು ಫಿಟ್ಟಾಗಿರಬೇಕು. ಸೊ ನಿಮಗೆ ನೀವು ಡೇ ಬೈ ಡೇ ನೀವು ಇದನ್ನೆಷ್ಟು ಬಿಟ್ಬಿಟ್ಟು ಆ ವೆಯ್ಟ್ ಮಿಷನ್ ಮೇಲೆ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಚೆಕ್ ಮಾಡಿ. ಆ ಒಂದು 200 ಗ್ರಾಮ್ 300 ಗ್ರಾಮ್ ಕಮ್ಮಿ ಆಗಿರುತ್ತಲ್ವ, ಅದು ಎಷ್ಟು ಫೀಲ್ ಆಗುತ್ತಂದರೆ ನಂಗೆ ನಿಜವಾಗ್ಲೂ ನನಗೆ ಒಂದು ಕೋಟಿ ರೂಪಾಯಿ ಬಂದಷ್ಟು ಖುಷಿ ಆಯಿತು. ನನ್ನ ವೇವಿಂಗ್ ಮಿಷಿನಲ್ಲಿ ನಾನು 6 ನಂಬರಿಂದ 1 ನಂಬರ್ನ ನಾನು ಕಮ್ಮಿ ಮಾಡೋದಕ್ಕೆ 5 ನಂಬರ್ ನೋಡೋದಕ್ಕೆ ಅಷ್ಟು ಕಷ್ಟ ಬಿದ್ದಿದ್ದೀನಿ. ಪ್ಲಸ್ ಇವಾಗ ಆರೋಗ್ಯವಾಗಿ ವೀಕ್ಲಿ ಒನ್ಸ್ ಈ ಥರ ಹೊರಗಡೆ ಹೋಗಿ ತಿನ್ನೋದಾಗಲಿ, ಪಾರ್ಟಿಗಳನ್ನೆಲ್ಲ ಮಿಸ್ ಮಾಡಲ್ಲ. ಬಟ್ ನನಗಿವಾಗ ಗೊತ್ತಾಗಿದೆ ಕ್ಯಾಲೋರೀಸ್ ಯಾವುದಾದ್ರಲ್ಲಿ ಎಷ್ಟೆಷ್ಟಿದೆ, ನಾನು ಎಷ್ಟೆಷ್ಟು ಲಿಮಿಟಾಗಿ ತಿನ್ನಬೇಕು. ಯಾವುದನ್ನು ನಾನು ಸ್ಕಿಪ್ ಮಾಡಲ್ಲ, ಬಟ್ ಲಿಮಿಟಾಗಿ ತಿಂತೀನಿ. ಇವಾಗ ಅದರಲ್ಲಿ ಎಷ್ಟೇ ಆಯಿಲ್ ಇರಲಿ ಏನೇ ಇರಲಿ 1 ಪೀಸ್ ತಿನ್ನೋದ್ರಿಂದ ಏನೂ ಆಗಲ್ಲ. ಅದು ವೀಕಲ್ಲಿ 1 time ಅಥವಾ ಮಂತಲ್ಲಿ 1 time ನೀವು ಆರಾಮಾಗಿ ಶೇರ್ ಮಾಡಿಕೊಂಡು ತಿನ್ನಬಹುದು.
ಸೊ ನನ್ನ ವೆಯ್ಟ್ ನಾನು ಅಚೀವ್ ಮಾಡಿಲ್ಲ, ಇನ್ನು 2 to 3 kgs ರೆಡ್ಯೂಸ್ ಆಗಬೇಕು. ಅದಕ್ಕೆ ನಾನು ಈ ಪಾಟಿ ಕಷ್ಟಪಡೋಕ್ಕೆ ಹೋಗಲ್ಲ. ಸೊ ನಾನೇನು ವೆಯ್ಟ್ ಲಿಫ್ಟಿಂಗ್ ಮಾಡ್ತಿದ್ದೀನಿ ಅದರಲ್ಲೇ ಹೋಗ್ತಾ ಇರುತ್ತೆ, ಅದರಲ್ಲೇ ಅದು ಶೇಪ್ ಬಂದಾಗ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಕಷ್ಟ ಬಿದ್ದು ಇವಾಗ ನಾನು ಫುಡ್ಡೆಲ್ಲ ಬಿಟ್ಟು ಅಥವಾ ಎಕ್ಸ್ಟ್ರಾ ನಾನು ಇದನ್ನೆಲ್ಲ ತಿಂದೇ ಬಿಟ್ಟು ಮಾಡಬೇಕಂತ ಇಲ್ಲ. ಯಾಕಂದರೆ ನಂದು ಬಂದಿದೆ 59 ಬಂದಿದೆ, ಇನ್ನು 3 kgs ನಾನು ನನ್ನ ವರ್ಕೌಟಲ್ಲೇ ರೆಡ್ಯೂಸ್ ಮಾಡ್ಕೊತೀನಿ. ಸೊ ಸ್ವಲ್ಪ ಕಷ್ಟ ಬೀಳಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಬರುತ್ತೆ. ವರ್ಕೌಟ್ ಮಾಡಿ, ವಾಕಿಂಗ್ ಮಾಡಿ, ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ. ನಿಮಗೆ ವಾಕಿಂಗ್ ವರ್ಕೌಟ್ ಮಾಡೋದ್ರಿಂದ ಬೇರೆ ಒಂದು ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಟೈಮ್ ಕೂಡ ಸಿಗಲ್ಲ. ಹೇಳ್ತೀನಿ ನೋಡಿ, ಕರೆಕ್ಟಾಗಿ 8ರಿಂದ 9 ಗಂಟೆ ಒಳಗೆ ಟಕ್ ಅಂತ ನಿಮಗೆ ನಿದ್ರೆ ಬಂದುಬಿಡುತ್ತೆ ಆಯಿತಾ. ಆ ರೀತಿ ಚೆನ್ನಾಗಿ ನೀವು ರಿಲ್ಯಾಕ್ಸ್ ಆಗ್ತೀರಾ. ಸೊ ಇದು ಬಾಕ್ಸಲ್ಲಿ ಏನು ಅಂದರೆ, ನನ್ನದೊಂದು ಫ್ರೆಂಡು ಇಲ್ಲಿಂದ ಒಂದು 9 ಕಿಲೋಮೀಟ್ರ್ ಇದೆ ಅವ್ರ ಮನೆಯಲ್ಲಿ. ಸೊ ನನಗೆ ತಾಟಿ ಹಣ್ಣು ಇಷ್ಟ ಅಂತ ಅಲ್ಲಿ ತಾಟಿ ಹಣ್ಣು ತೊಗೊಂಡು ಡೆನ್ಸೋ ಮಾಡಿದ್ದಾರೆ. ಸೊ ಫ್ರೆಂಡ್ಸ್ ಎಲ್ಲ ತುಂಬ ನನಗೆ ಲಕ್ಕಿ, ನಾನು ತುಂಬ ಒಳ್ಳೆ ಫ್ರೆಂಡ್ಸ್ನ ಪಡ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಫ್ರೆಂಡ್ದೊಂದು ಬರ್ಡೇ ಇತ್ತು, ಅದನ್ನು ಸೆಲೆಬ್ರೇಟ್ ಮಾಡಿ ಆಯಿತು. ಎಲ್ಲರನ್ನೂ ಒಂದು ಖುಷಿಯಾಗಿ ಇಟ್ಕೊಳ್ಳೋ ಮೈಂಡು ಬಂದ್ಬಿಡುತ್ತೆ. ನಾವು ಖುಷಿಯಾಗಿರ್ತೀವಿ. ಫಸ್ಟು ನಾವು ಖುಷಿಯಾಗಿದ್ರೆ ತಾನೇ ಎಲ್ಲರನ್ನೂ ಖುಷಿಯಾಗಿಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ನಿಮಗೆ ವರ್ಕೌಟ್ ವಾಕಿಂಗ್ ಮಾಡಿ ರಿಲ್ಯಾಕ್ಸ್ ಆಗ್ತೀರಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೈಟ್ ಡಿನ್ನರ್ಗೆ 2 ಆಮ್ಲೆಟು, ಎಗ್ನ ಯಾವ ಥರ ಬೇಕಾದ್ರೂ ನೀವು ತಿನ್ನಿ, ಬಟ್ ಎಗ್ನ ತಿನ್ನಿ. ಸೊ ಮುದ್ದೆ ಸ್ವಲ್ಪ ತೊಗೊಂಡಿದ್ದೀನಿ, ಸೊಪ್ಪು ಸಾರು, ಇದು ಒಣಗಿದ ಮೀನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇಷ್ಟಪಟ್ಟಿದ್ದು ತಿಂತೀನಿ, ಸ್ವಲ್ಪ ತಿಂತೀನಿ. ನಂದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಡೀಟೇಲಾಗಿ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಹಾಕಿ. ನಾನು ಇದರಲ್ಲಿ ಬಿಗಿನರೇ, ಸೊ ನನಗೂ ಗೊತ್ತಿಲ್ಲದಿದ್ದ ವಿಷಯ ತುಂಬ ಇದ್ದಾವೆ, ನಿಮ್ಮ ಹತ್ರ ತಿಳ್ಕೊಳ್ಳೋ ವಿಷಯನೂ ತುಂಬ ಇದೆ. ಸೊ ನಾನು ಸ್ವಲ್ಪ ದಿನ ಕೋಚ್ ಇಟ್ಕೊಂಡು ಟ್ರೈನಿಂಗ್ ತಗೊಂಡು ಇವಾಗ ನಾನಾಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಎಲ್ಲ ಗೊತ್ತಿದೆ. ಸೊ ನಾನು 100% ಇಲ್ಲ, ನಿಮಗೂ ಏನಾದರೂ ಗೊತ್ತಿದ್ದರೆ ನನಗೂ ಕಮೆಂಟ್ಸಲ್ಲಿ ಹೇಳಿ. ಸೊ ಎಲ್ಲರೂ ಸೇರಿ ವೆಯ್ಟ್ ಲಾಸ್ ಮಾಡೋಣ, ಹೆಲ್ದಿ ಆಗೋಣ, ಫಿಟ್ ಆಗೋಣ, ಆಮೇಲೆ ಚೆನ್ನಾಗಿ ದುಡ್ಡನ್ನ ಖರ್ಚು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.